ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಮ್ಮ ಆಫೀಸ್ ಇರುವುದು ಕಮ್ಮನಹಳ್ಳಿ. ಈಗ ಜಸ್ಟ್ ನನಗೆ ಐ ಆಪ್ರೇಷನ್ ಆಗಿದೆ. ಈ ಒಂದು ಕಸ್ಟಮರ್ ಬಂದು ನನಗೆ ಸೆಕೆಂಡ್ ಒಪಿನಿಯನ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಚೆಕ್ ಮಾಡಿರೋ ಪಾಯಿಂಟು ಸರಿ ಇದೆ ಇಲ್ಲ ಅಂತ ಹೇಳಿದರು. ಫಸ್ಟು ಸೈಟಿಗೆ ಹೋಗಿದ್ದೀವಿ, ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ. ಈಗ ಎರಡನೇ ಸೈಟಿಗೆ ಬಂದಿದ್ದೀವಿ. ಫಸ್ಟು ಸೈಟಿಗೆ ಬಂದು ಅವರು ಡ್ರಿಲ್ ಮಾಡಿದರು. ನಾನು 900 ಹೇಳಿದ್ದೀವಿ, 1025 ಮಾತ್ರ ಡ್ರಿಲ್ ಮಾಡಿಬಿಟ್ಟು ಸ್ಟಾಪ್ ಮಾಡಿದ್ದಾರೆ. ನಾನು 1.5 ಇಂಚು ಹೇಳಿದ್ದೀವಿ, 1 ಇಂಚು ನೀರು ಬಂದಿದೆ, 3 ಗ್ಯಾಪ್ ಇದೆ ಅಂತ ಹೇಳಿದ್ದೀವಿ. ಈ ಜಾಗಕ್ಕೆ ಬಂದುಬಿಟ್ಟು ಅವ್ರು ಕೊಟ್ಟಿರೋ ಪಾಯಿಂಟು ಸರಿ ಇಲ್ಲ, ವಾಸ್ತು ಪ್ರಕಾರ ಇಲ್ಲ ಅಂತ 2-3 ಪಾಯಿಂಟ್ ತೋರಿಸಿದ್ದಾರೆ. ಅದರಲ್ಲಿ 1 ಪಾಯಿಂಟು ಓಕೆ ಮಾಡಿದ್ದೀವಿ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ. ಈಗ ಡ್ರಿಲ್ ಮಾಡಿರೋ ವಿಡಿಯೋ ಕಳಿಸಿದ್ದಾರೆ. ಫಸ್ಟು ಪಾಯಿಂಟದು ಕಳಿಸಿಲ್ಲ. ಈಗ ಕರೆಕ್ಟ್ ಟೈಮ್ನಲ್ಲಿ ಈಗಲೇ ಜಸ್ಟ್ ಶುರು ಮಾಡಿದ್ದಾರೆ ಸೆಕೆಂಡ್ ಪಾಯಿಂಟು ವಿಡಿಯೋ ಕಳಿಸಿದ್ದಾರೆ. ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀವಿ. ನೀವು ನೋಡಿಬಿಟ್ಟು ಯಾರ್ಯಾರು ನೋಡ್ತಾರೋ ಅವರೆಲ್ಲ ನೀರು ಬರಬೇಕಂತ ಒಂದು ಪ್ರಾರ್ಥನೆ ಮಾಡಿ. ನೀರು ಬರುತ್ತೆ, ನೋಡೋಣ. ಇದು ಲೈವ್ ವಿಡಿಯೋ. 2 ಡೇಸ್ ಮುಂಚೆ ಪಾಯಿಂಟ್ ಚೆಕ್ ಮಾಡ್ತೀವಿ, 2 ಪಾಯಿಂಟು ಸೆಕೆಂಡ್ ಒಪಿನಿಯನ್ ಕೊಟ್ಟಿದ್ದೀವಿ. ಈಗ ನೋಡ್ತಾ ಇದ್ದೀವಿ, ಸರಿನಾ. ಈ ಜಾಗನಲ್ಲಿ ಸರಿ ಇಲ್ಲ ಅಂತ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿದ್ದೀವಿ. ನೋಡಿದ್ರೆ ಗೊತ್ತಾಗುತ್ತೆ, ಸರಿನಾ. ಸೆಲೆಕ್ಟ್ ಮಾಡಿಬಿಟ್ಟು ಪಾಯಿಂಟ್ ಮಾಡ್ತಾಯಿದ್ದೀವಿ. ಈ ಥರ ಗಾಡಿ ಬಂದಂತ ಅದು ಫಿನಿಷ್ ಮಾಡೋರು ಮಾತ್ರ ಎವ್ರಿ 1 ಅವರು ಅವರಿಗೆ 50 ಸೆಕೆಂಡ್ 1 ಮಿನಿಟ್ ವೀಡಿಯೋ ಕಳಿಸಿ ಅಂತ ಹೇಳಿದ್ದೀವಿ. ಕಳಿಸ್ತಾ ಇರೆ, ನಾನು ಅಪ್ಲೋಡ್ ಮಾಡ್ತೀವಿ ಲೈವ್ ವಿಡಿಯೋಗಳು, ಸರಿನಾ. ಇದೇ ಥರ ಎಲ್ಲರೂ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ಪ್ರಾರ್ಥನೆ ಮಾಡಿ, ಎಲ್ಲ ಒಳ್ಳೆಯದು ಆಗಲಿ. ನೋಡೋಣ, ಸರಿನಾ. ಸೆಕೆಂಡ್ ಒಪಿನಿಯನ್ ಕೊಟ್ಟರು ಹಂಗೇ ಇಲ್ಲ, ಪೂರ್ತಿ ನೋಡ್ತಾ ಇದ್ವಿ. ಹೆಂಗೆ ಅದು ಬಿಟ್ಟು ಬೇರೆ ಏನೋ ಬೆಸ್ಟು ಐತೆ ಇಲ್ಲ ಅಂತ ನೋಡಿಬಿಟ್ಟು ಕೊಡ್ತಾಯಿದ್ವಿ. ಇದು ಬಂದು ಟಫ್ ಏರಿಯಾ, ಸ್ವಲ್ಪ ಕಷ್ಟ ಅಂತ ಹೇಳಿದ್ದೀವಿ. ಇದನ್ನು ಬಂದು ಫಸ್ಟು ಸೋರ್ಸ್ ಚೆನ್ನಾಗಿದೆ, 600 ಚೇಂಜಸ್ಸನ್ನು ಹೇಳಿದ್ದೀವಿ. ನೆಕ್ಸ್ಟು 900 ಚೇಂಜಸ್, 2 ಗ್ಯಾಪ್ ಐತೆ ಅಂತ ಹೇಳಿದ್ದೀವಿ. ಇದು ಮುಂಚೆ ಬೋರ್ದು ಮಾಡಿದ್ದು 3 ಗ್ಯಾಪು, ಇದು 2 ಗ್ಯಾಪು. ನೋಡೋಣ ಏನು ಆಗತ್ತಂತ. ನಮ್ಮ ದೇವರು, ನಮ್ಮ ವೆಲ್ವಿಷರ್ ಬ್ಲೆಸ್ಸಿಂಗು ಯಾವುದು ವೇಸ್ಟ್ ಆಗಲ್ಲ, ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಈ ವಿಡಿಯೋ ನೋಡೋಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಇದೇ ಜಾಗನೇ, ಇದೇ ವ್ಯೂನೇ ಈಗ ಸೆಟ್ಟಿಂಗ್ ಮಾಡಿ ಶುರು ಮಾಡ್ತಾ ಇದ್ದಾರೆ. 60 ಅಡಿ ಕೇಸಿಗೆ ಹೇಳಿದ್ವಿ, 60 ಅಡಿನೇ ಕೇಸಿಂಗ್ ಬಂದಿದೆ. ಅದೆಲ್ಲ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ನನಗೇನು ನೀರು ಬಂದುಬಿಟ್ರೆ ಸಾಕು. ಇದನ್ನು ಬಣ್ಣಾರ್ ಕಟಾನೆ. ಈ ಥರ ವೀಡಿಯೋಗಳು ಕೊಟ್ಟರೆ ನನಗೂ ಒಂದು ಸಮಾಧಾನ, ನನಗೂ ಸ್ವಲ್ಪ ಸಂತೋಷ ಆಗುತ್ತೆ. ನನಗೆ ಸಂತೋಷ ಆಗಿದ್ರೆ ನೀರು ಚೆನ್ನಾಗಿ ಬಂದುಬಿಡುತ್ತೆ. ಈಗ ಯಾವುದೋ ಡಿವೈನರ್ ಇರಲಿ, ಅವರು ಕೇಳೋರ ಹಣ ಕೊಟ್ಬಿಡಬೇಕು, ಅವ್ರಿಗೆ ಸಮಾಧಾನ ಆಗಬೇಕು. ನೀರಿನ ವಿಷಯದಲ್ಲಿ ಬಾರ್ಗೇನ್ ಮಾಡೋದು ಸರಿ ಇಲ್ಲ. ಅವ್ರು ಎಷ್ಟೇ ಕೇಳಲಿ, ನಿಮಗೆ ವರ್ಕೌಟ್ ಆಗಲ್ಲ ಸರ್, ನಾನು ಬೇರೆ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಡ್ಬೋದು. ಅವ್ರ ಹತ್ರ ಹೋಗ್ಬಿಟ್ಟು ಇಷ್ಟು ಕೊಡ್ತೀವಿ, ಅಷ್ಟು ಕೊಡ್ತೀವಿ, ಇಷ್ಟು ಕೊಡ್ತೀವಿ ಅಂತ ಬಾರ್ಗೇನ್ ಮಾಡಿದ್ರೆ ನೀರು ಬರೋಕೆ ಕಷ್ಟ ಆಗ್ಬಿಡುತ್ತೆ. ಅವ್ರ ಸಮಾಧಾನಕ್ಕೆ, ಸರ್ ಸಂತೋಷನ ಸರ್, ಇನ್ನೂ 1000 ರೂಪಾಯಿ ಸೇರಿ ತೊಗೊಳ್ಳಿ ಸರ್, ನೀರು ಬಂದಮೇಲೆ ನಾನು ಕೊಡ್ತೀವಿ, ಇಲ್ಲ ಈಗನೇ ಬೇಕಂದ್ರೆ ಕೊಡ್ತೀವಿ ಅಂತ ಹೇಳ್ಬೋದು. ಒಬ್ಬರೊಬ್ಬರು ಒಂದೊಂದು ಟೈಪ್ನಲ್ಲಿ ಮಾಡ್ತಾರೆ. ನಂದು
ಏನು ಚೇಂಜಸ್ ಇಲ್ಲ. ಬಿಗಿನಿಂಗಲ್ಲಿ ಹೆಂಗೆ ಮಾಡಿದ್ವಿ ಅದೇ ಥರ. ಫಸ್ಟ್ ಬಂದು ತೆಂಗಿನಕಾಯಿನಲ್ಲಿ ಶುರು ಮಾಡಿದ್ವಿ. ಈಗೂ ಬಿಗಿನಿಂಗಲ್ಲಿ ತೆಂಗಿನಕಾಯಿ ಚೆಕ್ ಮಾಡಿಬಿಟ್ಟು ಆಮೇಲೆ ಮಿಷಿನಲ್ಲಿ ಚೆಕ್ ಮಾಡ್ತೀವಿ. ಬಟ್ ಇದೆಲ್ಲ ಮಿಷಿನೆಲ್ಲ ಚೆಕ್ ಮಾಡಿಲ್ಲ, ಬೇರೆ ಸೆಕೆಂಡ್ ಒಪಿನಿಯನ್ ಇಲ್ಲ, ತೆಂಗಿನಕಾಯಿನಲ್ಲಿ ಫಿನಿಷ್ ಮಾಡಿಬಿಟ್ಟಿದ್ದೀವಿ. ತುಂಬ ದಿವಸದಿಂದ ಇವ್ರ ಪಾಯಿಂಟ್ ನಾನು ಚೆಕ್ ಮಾಡ್ತೀನಿ. ಅವರು ಒಂದು ತುಂಬ ದೊಡ್ಡ ಡಿವೈನರು, ಅವ್ರಿಗೂ ವಿಷಯ ಎಲ್ಲ ಗೊತ್ತಾಗತ್ತೆ. ನೋಡಿ ಇದೇ ಜಾಗದಲ್ಲಿ ಈಗ ಗಾಡಿ ಸೆಟ್ ಮಾಡಿಬಿಟ್ಟು ವಿಡಿಯೋ ಕಳಿಸಿದ್ದಾರೆ. ತುಂಬ ಸಂತೋಷ. ಎಲ್ಲ ಒಳ್ಳೆಯದಾಗಲಿ, ನೋಡೋಣ, ಸರಿನಾ? $690 ಚೆನ್ನಾಗಿದೆ. $990 ಎರಡೇ ಗ್ಯಾಪೆ. ಬಟ್ ಫಸ್ಟ್ ಸೋಸು ಚೆನ್ನಾಗಿದೆ, ಅದರಲ್ಲಿ ಮೂರನೇ ಸೋ ಚೆನ್ನಾಗಿದೆ, ಇದರಲ್ಲಿ ಫಸ್ಟ್ ಸೋ ಚೆನ್ನಾಗಿದೆ. ಅದರಲ್ಲಿ ಮೂರನೇ ಸೋ ಚೆನ್ನಾಗಿದೆ, ಇದರಲ್ಲಿ ಫಸ್ಟ್ ಸೋ ಚೆನ್ನಾಗಿದೆ. ಇದೇ ಬೆಸ್ಟ್. ಇಲ್ಲ ಸರ್, ಅಷ್ಟೇನಿಲ್ಲ, ಇದು ಅದೇ ಬೆಸ್ಟ್.